ಚಾನಲ್. ಎಷ್ಟೋ ದಿನ ಆದಮೇಲೆ ನಾನು ಸಹ ನೀವು ಸಹ ಮೀಟ್ ಆಗ್ತಾ ಇದ್ದೀವಿ, ತುಂಬ ಗ್ಯಾಪ್ ಆದಮೇಲೆ. ಸೊ ಇವತ್ತು ನಾನು ಎಲ್ಲಿದ್ದೀನಿ, ಯಾರ ಜೊತೆ ಇದ್ದೀನಿ ಅಂತ ಹೇಳಿ ನಿಮಗೆ ಸಡನ್ನಿಗೆ ತೋರಿಸ್ತೀನಿ. ನಿಮಗೆ ಬೈಲಿ ನಾನು ಸಹ ಇವ್ರು ಸಹ ಈಗ K9 ರೆಸ್ಟೋರೆಂಟಿಗೆ ಬಂದದ್ದು. ಹಾಗೆ ಫಸ್ಟು ಫುಡ್ಡು, ಆಮೇಲೆ ಕೆಳಗಡೆ ನಾಯಿ ನೋಡಲಿಕ್ಕೆ ಬಿಡೋದು. ಕೇಳಿದ್ವಿ 11:15 ಓಪನ್ ಅಂತೆ. ಹಾಗೆ ಫಸ್ಟ್ ಮೇಲ್ಗಡೆ ಹೋಗಿ ಏನಾದರೂ ತಿನ್ನೋದು. ಹೇಗೆ ಉಂಟು ಅಂತ ಗೊತ್ತಿಲ್ಲ, ಫಸ್ಟ್ ಮೇಲೆ ನೋಡಿ ಮತ್ತೆ ಡಿಸೈಡ್ ಮಾಡೋದು. ಹಾಗೆ ಫಸ್ಟ್ ಮೇಲ್ಗಡೆ ಹೋಗು, ಮೇಲ್ಗಡೆ ಎಲ್ಲ ತೋರಿಸ್ತೇನೆ, ಆಮೇಲೆ ಕೆಳಗಡೆ ನಾಯಿಯನ್ನು ಬಿಟ್ಟಾದ್ಮೇಲೆ ಮತ್ತೆ ತೋರಿಸ್ತೇನೆ, ಓಕೆನಾ? ನೋಡಿ ಇಲ್ಲಿ K9 ರೆಸ್ಟೋರೆಂಟ್, ಮೇಲ್ಗಡೆ ರೆಸ್ಟೋರೆಂಟ್, ಕೆಳಗಡೆ ಇಲ್ಲಿ ನಾಯಿಗಳದ್ದು. ಇದು ಮೇಲ್ಗಡೆ ರೆಸ್ಟೋರೆಂಟಿಗೆ ಹೋಗುವಂಥದ್ದಲ್ಲಿ. ಐ ಥಿಂಕ್ ಒಳಗಡೆ AC ಇರ್ಬೋದು, ನಾವು ಹೋಗಲ್ಲ ಒಳಗಡೆ. ವಾವ್, ಒಳಗಡೆ ಸಖತ್ತಾಗಿ ಉಂಟು ಆ್ಯಕ್ಚುಲಿ. ಹಾಂ, ರೋಡ್ ಸೈಡಲ್ಲೇ ಇದು. ಎಂತ ಹೇಳಿದ್ರು ಸ್ಟಾಪ್ ಇದೆ ಹೆಸರು? ಎಂಥದ ಹೇಳಿದ್ಲ ಆಯ್ತವಳು ಸ್ಟಾಪ್ ಇದೆ ಹೆಸರು? ಶರ್ಬತ್ ಕಟ್ಟೆ. ಸ್ವಲ್ಪ ಮುಂದೆ ಆಚೆ ಸೈಡ್ ಶರ್ಬತ್ ಕಟ್ಟೆ. ಕ್ಯೂಟ್. ಇದು ನೋಡು, ಇನ್ನೂ ಉಂಟಲ್ಲ ನಾಯಿಗಳೆಲ್ಲ ಒಳಗಡೆ ಉಂಟಲ್ಲ, ಇನ್ನೂ ಉಂಟು ನಾಯಿ ತುಂಬ ಒಳಗೆ. ಆ್ಯಕ್ಚುಲಿ ಇಲ್ಲಿದು ರೂಲ್ಸ್ ಎಂತ ಅಂತ ಹೇಳಿದರೆ, ಫಸ್ಟ್ ರೆಸ್ಟೋರೆಂಟಿಗೆ ಮೇಲೆಗಡೆ ಬರಬೇಕು, ಫುಡ್ಡು ತಿನ್ನಬೇಕು. ಫುಡ್ ಆರ್ಡರ್ ಆದಮೇಲೆ ಮತ್ತೆ ಕೆಳಗಡೆ ನಾಯಿಗಳ ಹತ್ರ ಮಾತಾಡಲಿಕ್ಕೆ. ಆ್ಯಂಡ್ ಟೈಮಿಂಗ್ಸ್ ಎಂತ ಅಂತ ಹೇಳಿದರೆ 11:15 ಇಲ್ಲಿ ನಮಗೆ ಪೆಟ್ಸನ್ನು ಬಿಡ್ತಾರೆ. 11:15 ಮೇಲ್ಗಡೆ ಅದ್ರ ಜೊತೆ ಆಟಾಡಲಿಕ್ಕೆ, ಅದಕ್ಕಿಂತ ಮೊದಲು ಅಲೋ ಇಲ್ಲ. ಸೊ ಇವಾಗ ನಾವು ಫುಡ್ ಆರ್ಡ್ರ್ ಮಾಡಿದ್ವಿ, ಅದನ್ನು ವೀಡಿಯೋ ಮಾಡಲಿಕ್ಕೆ ಯಾವುದೆಲ್ಲ ಮಾಡಿದ್ವಿ ಮತ್ತು ತೋರಿಸ್ತೇನೆ. ಫುಡ್ ಬಂದಾದಮೇಲೆ ಹೇಳ್ತೇನೆ. ಇವಾಗ ಅಷ್ಟು ಜನಗಳಿಲ್ಲ, ಒಂದು 5-6 ಜನ ಇದ್ದಾರೆ. ಕೆಳಗಡೆ ತೋರಿಸ್ತೇನೆ, ನಾಯಿಗಳು ಮೇಲಿಂದಲೇ ತೋರಿಸ್ತೇನೆ. ನಮ್ಮದು ಫುಡ್ ಬಂತು, ಒಂದೇ ಬಂದದು. ನಿಮ್ಮ ಬಾಯಿ ಬಾ, ಚೆನ್ನಾಗಿ ಕಾಣ್ತಿದ್ದಾಳೆ. ಇಬ್ಬರು ಒಂಥರ ಅಷ್ಟೇ ಚಂದ ಕಾಣಿಸ್ತಿದ್ದಾಳೆ, ಇಬ್ಬರು ಕುಡ್ಲಕ್ಕೆ ಹೊಂದ್ಕೊಂಡಿದ್ದೇವೆ ಈಗ. ಆ ಥರ ಬಂದೇವೆ ಸ್ಟೈಲಾಗಿ. ನಾನು ಆ್ಯಕ್ಚುಲಿ ಹೇರ್ ಬಿಡೋವಳು, ಈಗ ಬಿಡ್ತಾಳೆ ಮತ್ತೆ ಫೋಟೋಗೆ ಬಿಡ್ಲಿಕ್ಕೆ ಉಂಟಿಲ್ಲ. ಬಟ್ ಈಗ ಸುಮ್ಮನೆ ಕುಟ್ಟು ಕಟ್ಟಿದ್ದು. ಎಂತ 9 ಗಂಟೆ ತನಕ ತುಂಬ ಗಾಡಿ ಬಿಟ್ಕೊಂಡಿದ್ಲು, ಎಬ್ಬಿಸಿದ್ರು ಹೊಡೆದು. ನಾನು ಎದ್ದಳು, ಹೊರಡ್ಲಿಕ್ಕೆ ಉಂಟು, ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಎದ್ದುತ್ತಾಳ. ಎಬ್ಬಿಸ್ಬೇಕಿತ್ತು. 9:30 ಕಳೆದಿದೆ ಇಳಿಸುವಾಗ ಇವಳು. ನಾನು 7 ಗಂಟೆಗೆ ಎದ್ದು ಅಡಿಗೆಲ್ಲ ಮಾಡಿ ಊಟ ಎಲ್ಲ ಇಟ್ಟು ಮೀನೆಲ್ಲ ಮಾಡಿ ಬಂದದ್ದು ರೂಮು. ನನಗಿದ್ದದ್ದು ಇವತ್ತು ಡ್ಯೂಟಿ, ಹಾಗೆ ಸ್ವಲ್ಪ ಕೆಲಸ ಇತ್ತು. ಹಾಗೆ ಮತ್ತೆ ಹೊರಟದ್ದು ನಾವು ಬೇಗ. ನಾವು ಪ್ಲ್ಯಾನಿಂಗ್ ನೈಟ್ ನೀನು 10 ಗಂಟೆಗೆ ಹಾಕಿದ್ವಾ, ಇದು 11 ಗಂಟೆ ತನಕ ಸಹ ರೂಮಿಂದ ಹೊರಡಲಿಲ್ಲ. ಮತ್ತೆ ಹೊರಟು ನಮ್ಮ ರೂಮಿಗೆ ಹತ್ತಿರ ಇದ್ದಿದ್ದರಿಂದ ಬೇಗ ರೀಚ್ ಆದ್ವಿ. ಹಾಗೆ ಫುಡ್ ಕಾಯ್ತಿದ್ದ ಹೊರಟದ್ದು ನೋಡಿ ರೂಮಲ್ಲಿ ಇರೋರೆಲ್ಲ ನೋಡಿಯೇ ಬಾಕಿಲ್ಲ, ಇದ್ಯಾರು ಹೊಸ ಹುಡುಗಿಯರು ಯಾವಾಗ ಬಂದ. ನಂದಾದ್ರೆ ಶಾಕ್ ಆಗ್ಬೋದು, ಆದ್ರೂ ಸಾಕು ನಾಟಕ. ಮತ್ತೆಂತ ಅಂತ ಹೇಳಿದ್ರೆ, ಬರ್ಗರ್ ಆರ್ಡರ್ ಮಾಡಿದ್ದು, ಚಿಕನ್ ಬರ್ಗರ್. ಅದನ್ನು ಬೈಟ್ 2 ಮಾಡಬೇಕಿತ್ತು, ಒಂದು ಆರ್ಡರ್ ಮಾಡಿದ್ದು, ಇನ್ನೊಂದು ಫ್ರೈಡ್ ರೈಸ್, ಆಮೇಲೆ ಹಾಫ್ ಚಿಕನ್ ಎಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ಜ್ಯೂಸು. ವೀಟಿಂಗ್ ಸಖತ್ತುಂಟು. ಮತ್ತು ಸ್ವಲ್ಪ ಟೇಸ್ಟ್ ನೋಡಿದ್ದು ಸೈಡಿಂದ ಚಂದ. ನಾನು 2 ಸತಿ ಬಂದಿದ್ದೆ ಈ ರೆಸ್ಟೋರೆಂಟಿಗೆ. ಒಂದು ಸತಿ ಅಕ್ಕನ ಬರ್ಡೇ ಸೆಲೆಬ್ರೇಷನ್ಗೆ, ಇನ್ನೊಂದು ಸತಿ ಫ್ರೆಂಡ್ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಬಂದಿದ್ದೆ. ಸೊ ಇವಳನ್ನು ಸಹ ಕರ್ಕೊಂಡು ಬರುವ, ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ನಾಯಿನ ನೋಡಲಿ ಅಂತ ಹೇಳಿ. ಇದು ಔಟ್ಸೈಡ್ ಸೌಂಡೇ ಜಾಸ್ತಿ ಉಂಟಾ ಅಂತ. ನನಗೆ ರೋಡ್ ಅಲ್ಲ, ಮೇನ್ ರೋಡ್ ಅಲ್ಲ, ಅದಕ್ಕೆ ಟ್ರಾಫಿಕ್ ಇರ್ತದೆ. ನನಗೆ ಎಂತ ಗೊತ್ತಾ, ತುಂಬ ಆಸೆ ಇತ್ತು ಬರಬೇಕು ಅಂತ. ಫೈನಲಿ ಬಂದೆ. ಇನ್ನೊಂದು ಸರ್ತಿ ಬರಬೇಕು, ನಮಗೆ ಯಾವಾಗಾದ್ರೂ ರಜೆ ಇದ್ದಾಗ, ಒಟ್ಟಿಗೆ ರಜೆ ಇದ್ದಾಗ ಇನ್ನೊಂದು ಸರ್ತಿ ಬರಬೇಕು. ಹೋಗಿ ಇದಕ್ಕಿಂತ ಚಂದ ವ್ಲಾಗ್ ಮಾಡಬೇಕು. ಇವತ್ತೇನೋ ಸ್ವಲ್ಪ ಅರ್ಜೆಂಟ್ ಆಯಿತು, ಅದಕ್ಕೆ ನಾನು ಕರೆಕ್ಟ್ ಟೈಮ್ ಮಾಡಿ ಬರಬೇಕು. CCಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೇವೆ. ಬಟ್ ಹೋಗ್ಬೇಕು ನಾನು ಬಿಟ್ಟರೆ ಅಲ್ಲ ಇವಳನ್ನ. ಇವತ್ತು ಮನೆಗೆ ಹೋಗಬೇಕು ಬಸಿದ್ದೇನೆ, ಎಂತ ಆಗ್ತದೆ ಗೊತ್ತಿಲ್ಲ, ನೋಡುವ. ಹಾಗೆ ಲಕ್ಷ್ಮಿನ ನೋಡಿ ಎಷ್ಟು ಚಂದ ದಿನ ಕಮೆಂಟ್ ಮಾಡಿ ಚಂದ ಕಾಣಿಸಿದ್ದೇವಲ್ಲ. ಮತ್ತೆ ಸಹ ನಾಟಕ ಆಡ್ತಾಳೆ. ನನಗೆ ಹೇರ್ ಬಿಟ್ಟ ಚಂದ ಕಾಣ್ತೇನೆ ಗೊತ್ತಿಲ್ಲ, ಮತ್ತೆ ನೋಡುವ. ನಾನು ವಿಡಿಯೋದಲ್ಲಿ ಮಾತ್ರ ಚಂದ ಕಾಣ್ತಿದ್ದೇನೆ, ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ.
ಎಂತದ ಗೊತ್ತಿಲ್ಲ, ಚಂದ ಕಾಣ್ತಿಲ್ಲ. ಆಯ್ತಾ, ನಾನೇ ನಿಜ ಹೇಳ್ತೇನೆ, ಚಂದ ಕಾಣಿಸಿದಾಳೆ, ರಿಯಲ್ ಆಗು ವಿಡಿಯೋದಲ್ಲೂ ಸಹ ಚಂದ ಕಾಣಿಸ್ತಿದ್ದಾಳೆ. ಮತ್ತೆ ಯಾಕೆ ನಾಟಕ ಕತ್ತೆ. ಬರ್ಗರನ್ನು ಬೈಟು ಮಾಡಲಿಕ್ಕೆ ಹೇಳಿದ್ವಿ. ಹೀಗಾಯಿತು. ಲಕ್ಷ್ಮಿದು ಒಳ್ಳೆ ಸೆಲೆಕ್ಷನ್ ಫುಡ್ ನೋಡಿ ಇದುವರೆಗೂ ಟ್ರೈ ಮಾಡೋದು ಇವತ್ತು ಇದನ್ನು ಟ್ರೈ ಮಾಡಿ. ತರಕಾರಿ ಅಂಗಡಿದೆಲ್ಲ ವೆಜಿಟೇಬಲ್ ತಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದಾರೆ. ನಾನು ಹಿಂಗಿರ್ತದೆ ನಾವು ಖಾಲಿ ಇದು ಮಾತ್ರ ತಂದ್ಕೊಂಡ್ವಿ. ಎಲ್ಲ ಉಂಟು, ಬಟಾಣಿ, ಬೀನ್ಸ್, ಅಲ್ಲ ಟೊಮೆಟೊ 2 ಅಡಿಗೆಗೆ ಅಷ್ಟು ಉಂಟು ಬಿಡಿ. ಇದುವರೆಗೂ ನೋಡೋದನ್ನು ನಾನು ಫಸ್ಟ್ ಟೈಮು ನಾನು ಎದುರು ನೋಡ್ತಾ ಇದ್ದೀನಿ. ಈ ಕೆಳಗೆ ನೂಡಲ್ಸ್ ಹಾಕಿದ್ದಾರೆ. ಅದೇ ಫ್ರೈಡ್ ರೈಸ್ ಹಾಕ್ತಿದ್ದಂತ ನೋಡಿ. ಮುಸನ್ ತೋರಿಸು ನಿಂದು ಮಂಗಿದಿ ಪಲ್ಲ ನಾನು ತಿಂದು ಖಾಲಿ ಮಾಡಬೇಕು. ಎಸ್ ಒಟ್ಟಿಗೆ ಥ್ಯಾಂಕ್ ಯು. ಒಟ್ಟಿಗೆ ಬಂತು. ದಟ್ಸ್ ಚಿಕನ್ ಚಿಕನ್ ಅಲ್ಲ, ಬರ್ಗರ್ ಹಬ್ ಚಿಕನ್ ವಿತ್ ನೂಡಲ್ಸ್. ಯಾ ಸಕ್ಕತ್ತೆ. ಮುರ್ಗಿರ್ ಚಿಕನ್ ಮೆಕ್ಸಿಕನ್ ಚೂರು ಕೊಡಿ. ಇದು ನಾನೇ ಖಾಲಿ ಮಾಡ್ತೀನಿ. ಗೊತ್ತುಂಟು ನೀನು ಫುಲ್ ಖಾಲಿ ಮಾಡ್ತೀನಿ. ಬೇಕಿದ್ರೆ ನಾನು ಆರ್ಡರ್ ಮಾಡಿ. ನಂಗೆ ಗೊತ್ತು ನೀನು ಫುಲ್ ಖಾಲಿ ಮಾಡ್ತೀನಿ. ಸ್ವಾಮಿ ಫಾರ್ ಯು. ತುಂಬ ಅದಕ್ಕೆ ದಪ್ಪ ಒಂದು ಸಣ್ಣ ಸಾಕು ಕುಡಿಬೇಡ, ಸಾಕು ಕುಡಿಬೇಡ. ಎಲ್ಲ ಈಗಲೇ ಖಾಲಿ ಮಾಡ್ತಾಳೆ ಅವಳು. ಕತ್ತೆ ಎಲ್ಲ ಚಂದ ಇತ್ತು, ಟೇಸ್ಟ್ ಚಂದ ಇತ್ತು. ಕೆಲವೊಂದು ನಿರ್ಪಟ್ ಇರ್ತದೆ, ನೀರು ಇರ್ತದೆ. ಇದು ದಪ್ಪ ಇತ್ತು ಫ್ಲೇವರ್. ಚಿಪ್ತಕ ಇದು ತರಕಾರಿ ನಿನಗೇನೆ ಚಿಪ್ತಕ. ಮಾತಾಡ್ತು ಕೇಳ್ತಿಂತ ಮಾಡಬೇಡ ವಿಡಿಯೋ ಅಂತ ಹೇಳಿದೆ. ತಿನ್ನೋದು ನೋಡಿ ನೆಗಡಿದ್ರೆ ಸಾಕು. ಬಜ್ಜಿ ತರಕಾರಿ ಹೇಗಿತ್ತು ಅಂತ ಹೇಗಿದ್ರೆ ಮನೆಗೆ ಹೋಗ್ತಿಲ್ಲ ಇಟ್ಕೊಂಡು ಹೋಗಿ ತರಕಾರಿ. ಕಾಣ್ತುಂಟಾ? ಸಾಸ್ ಎಲ್ಲ ಚಂದ ಉಂಟು ಅಲ್ಲ. ಫಿಶ್ ಇಲ್ಲ, ಫಿಶ್ ನನಗೆ ತಲೆ ಬಿಸಿ ಅದಲ್ಲ ಮಾರೈತಿ. ಇದು ನೋಡಿ ಫ್ಲವರ್ ಕೋಸ್. ನಮ್ಮ ಬರ್ಗರ್ ತಿನ್ನಲಿಕ್ಕೆ ಬಿಡ್ತಾ ಇಲ್ಲ ಈ ಜನ. ಆ್ಯಕ್ಚುಲಿ ಇದುವರೆಗೂ ನಾನು ಬರ್ಗರ್ ತಿಂದಿಲ್ಲ ನಿಜ. ಮನಸ್ಸುಂಟು. ವಿಡಿಯೋ ಮಾಡ್ಕೊಂಡು ತಿನ್ಲಿಕ್ಕೆ ಕಂಫರ್ಟ್ ಅನ್ನಿಸ್ತಾ ಇಲ್ಲ. ಇವಳಿಗೆ ಬೇಡ ಅಂತ ಹೇಳ್ತೀನಿ. ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಂಡು ಹೇಳಿದವಳೆ ಈಗ ಬೇಡ ಅಂತ ಹೇಳ್ತಿದ್ದು ಸೋಳೆ. ಇದನ್ನೆಂತ ಗೊತ್ತಾ, ನನಗೆ ಇದಕ್ಕೆ ಹಾಕ್ಬೋದಲ್ಲ ಶಾರ್ಟ್ಸಿಗೆ. ಇಲ್ಲ ಶಾರ್ಟ್ಸ್ ಟೇಸ್ಟ್ ನೋಡಿ ಹಾಕ್ಬೋದು. ಗೊತ್ತಿಂದೆ ತುಂಬ ಬಿಸಿ ಉಂಟು ಲಕ್ಷ್ಮಿ, ಬಿಸಿ ಉಂಟು. ಅಷ್ಟು ತುಕ್ಕೋಬೇಡ. ಅದು ಬಂದರೆ ಅಲ್ಲ ನಾನು ಶಾರ್ಟ್ಸ್ ಮಾಡ್ತೀನಿ ಅದು ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇದಕ್ಕೆ ಯಾಕೆ ಫ್ಲೇವರ್ ಚಂದ ಉಂಟು. ಶಾರ್ಟ್ಸಿಗೆ ಯಾಕೆ ಅಲ್ಲ, ಈ ಮಕ್ಕಳೊಂದು ಹೇಳೋಕ್ಕಿಂತ ಮುಂಚೆನೇ ವಿಡಿಯೋ ಸ್ಟಾರ್ಟ್ ಮಾಡಿ ಆಗ್ತದೆ. ಖಾರಾಗಿ ಮೂಗಲ್ಲಿಂದಲೇ ನೀರು ಬರ್ತುಂಟು. ನಮ್ದು ಅರ್ಧ ಬರ್ಗರ್ ಖಾಲಿ ಆಯಿತು. ಇದು ಇನ್ನೂ ಸಹ ಫುಲ್ ಅರ್ಧ ಉಂಟು ತಿನ್ನಲಿಕ್ಕೆ. ಅದು ಸಹ ಫುಲ್ಲಲ್ಲ, ಅರ್ಧ ಬರ್ಗರನ್ನು ಬೈಟು ಮಾಡಿದ್ದು, ಒಂದನ್ನು ಬೈಟು ಮಾಡಿದ್ದು. ತಿಂದು ಒಳ್ಳೆ ಗೊತ್ತಾಗ್ತದೆ ಎಷ್ಟು ತಿಂತೇನೆ ಅಂತ. ಆಗ್ತಿಲ್ಲ ಅದು ಬೇರೆ, ಇದು ಫುಲ್ ಉಂಟು. ಇದು ಉಂಟಷ್ಟು ಗೊತ್ತುಂಟಾ ಇನ್ನು ಸಹ ನೀನಿಂದ ತೋರಿಸ್ತೀನಿ. ಆಗಿದ್ದು ಚೆಲ್ಲಿದ್ರೆ ಮೊಬೈಲ್ ಚೆಲ್ಲಲ್ಲ, ಮುಗಿ ಆಗ್ತಾ ಉಂಟು. ಒಂದು ಚಿಕನ್ ಕಟ್ ಮಾಡುವ ವಿಧಾನ
ಚಿಕನ್ ಪರವಾಗಿಲ್ಲ, ಇದರಲ್ಲಿ ಚಿಕನ್ ಚಂದ ಉಂಟು, ನೂಡಲ್ಸ್ ಚಂದ ಉಂಟು, ಉಳಿದದೆಲ್ಲ ಸೈಡ್ ಡಿಶಸ್ ಎಲ್ಲ ಚಪ್ಪ ಇದನ್ನು ಅರ್ಥ ಮಾಡಿ ಕೊಡ್ತೇನೆ ಆಯ್ತಾ. ಸೇಮ್ ಟಿಕ್ಕ ಹಾಗೆ ಉಂಟಲ್ಲ, ಇದನ್ನು ಮಾಡಿದ್ದಾರೆ ಅದಕ್ಕೆ ಅವಳಿಗೆ ಸಾಕು, ಅವಳು ಗಟ್ಟಿ ತಿಂದು ನಾವು ಊಟ ಮಾಡಿ ಬರ್ತಾ ಇದ್ದೀವಿ. ಮತ್ತು ನಿಂಗೆ ಇಷ್ಟೇ, ಅವಳಿಗೆ ಇಷ್ಟೇ ಸಾಕು, ನನಗೆ ಜಾಸ್ತಿ ಆಯಿತು. ಅದು ಫಸ್ಟ್ ಖಾಲಿ ಮಾಡಿ, ಫಸ್ಟ್ ಇರೋದನ್ನ ಖಾಲಿ ಮಾಡ್ತೇನೆ, ಮತ್ತೆ ಇದು ಅನ್ನಂತ ನೋಡಿ ಅಲ್ಲ ಎಷ್ಟು ಮೊದಲು ತಿಂತಾಳೆ. ಲವರ್ಸ್ ಬಂದರೆ ಏನಾದರೂ ಒಂದು ಮಾತಾಡಿಕೊಂಡು ಟೈಮ್ ಹೋಗ್ತದೆ, ನಿಧಾನಕ್ಕೆ ತಿನ್ಬೋದಾಯ್ತಾ. ನಾವು ಎಂತ ಈ ಹಂದಿನ ಕರ್ಕೊಂಡ್ಬಂದು ಈ ಕೋತಿ ಒಟ್ಟಿಗೆ ಬಂದರೆ ಎಂತ ಅಂತ ಮಾತಾಡ್ತಾರೆ. ನಾವು ಬಂದು ಎಂತ ಅಂತ ಮಾತಾಡಿಲ್ಲ, ಮಾತಾಡೋದೆಲ್ಲ ಮಾತಾಡಿ ಆಗಿದೆ. ರಾತ್ರಿ 3 ಗಂಟೆವರೆಗೆ ನನ್ನ ಮಲಗಲಿಕ್ಕೆ ಬಿಡೋದಿಲ್ಲ. ಅವಳಿಗೆ ಏನು, ಅವಳಿಗೆ 2 ಕಾಲಿಗೆ ಡ್ಯೂಟಿ ಇರ್ತದೆ ಅಲ್ಲಿ. ಬೆಳಗ್ಗೆ 10, 11, 11:30, 12 ಗಂಟೆ ತನಕ ಮಲಗಿರ್ತಾಳೆ. ನನಗೆ ಯಾವತ್ತು ನೋಡಿದ್ರು 9, 10 ಗಂಟೆಗೆ ಡ್ಯೂಟಿ. 9:30ಗೆ ಹಸಿರಿಗೆ ಆಗ್ತದೆ. 9:30 ಮತ್ತೆ ಮಲಗ್ತಾಳೆ ಅವ್ರದ್ದು ಅಷ್ಟೇ. ಇಲ್ಲ, ನಿದ್ದೆ ಬರಲ್ಲ, ಮಲಗಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಇವತ್ತು ಕೋಮ ಬಿಡಿತ್ತು. ಬಟ್ ನಿದ್ದೆ ಬರಲ್ಲ. ಅವಳ ತಲೆ ಅವಳ ಹಾಸಿಗೆಯಲ್ಲಿ ಉಂಟು, ಕಾಲು ನನ್ನ ಹಾಸಿಗೆ. ನನಗೆ ಇಬ್ಬರಿಗೂ ಮಲಗಿದ್ರಲ್ಲಿ ಲೋಕನೇ ಇಲ್ಲ, ನನಗಂತೂ ಲೋಕ ಬರಲಿಲ್ಲ ಆಯ್ತಾ. ಎಂಥದೊಂದು ಕನಸಲ್ಲಿದ್ದೆ ನಾನು, ಚಂದ ನಿದ್ದೆ ಕನಸಲ್ಲಿದ್ದೆ ಆಯ್ತಾ. ಒಂದು ಟಪಕ್ಕ ಒಂದು ಹೊಡೆದು ಇಲ್ಲಿಗೆ. ಎಷ್ಟು ಗಂಟೆ ಆಗಿತ್ತು? 9:30 ಆಗ್ತಾ ಬರ್ತಾ ಉಂಟು. ಜೋರು ಮಾತಾಡ, ಅವ್ರಿಗೆ ಕೇಳಬೇಡವಾ? ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಅಲ್ಲ. ಎಷ್ಟು ಗಂಟೆ ಆಗಿತ್ತು? 9:30 ಆಗ್ತಾ ಬಂತು. ಹೋಗ್ಲಿಕ್ಕಿಲ್ವಾ, ರೆಡಿ ಆಗಲಿಕ್ಕಿಲ್ವಾ? ಅಯ್ಯೋ, ಅಷ್ಟು ಲೇಟ್ ಮಾಡಿದ್ದೆ. ಬಕೆಟಲ್ಲಿ ನೀರು ತಂದು ಇಲ್ಲಿಲ್ಲ, ಹೊಡೆದದ್ದು ಮಾತ್ರ ಅಲ್ಲ. ಸಮ ಪಿಂಕನೆ ಹೊಡ್ತಾಳೆ. ಅದು ಫಸ್ಟ್ ತಿನ್ನುವಾಗ ಒಳ್ಳೇದುಂಟು ನನ್ನಿಷ್ಟ. ಸಾಸ್ ಈಗ ಮುಖ ಸಟ್ಟಿತ್ತು ಅಲ್ಲ, ನಿಧಾನ ತಿನ್ನುವ. ಮಯೋನೀಸ್ ಹಾಕೋದಲ್ಲ ತರಕಾರಿಗೆ, ಅದಕ್ಕೆ ಹೊಟ್ಟೆ ತುಂಬಿತ್ತು ಈಗ. ನಾವು 40 ರೂಪಾಯಿ 50 ರೂಪಾಯಲ್ಲಿ ಮ್ಯಾನೇಜ್ ಮಾಡೋ ಹುಡುಗಿಯರು. 300 ರೂಪಾಯಿ 200 150 150 ಅಲ್ಲ 150 ಅಲ್ವಾ? ಹೌದು, 110 ಇದರಲ್ಲಿರುವಾಗ ಎಷ್ಟಾದರೂ ನಮ್ಮಲ್ಲಿ ಊರಲ್ಲಿರೋ 30 ರೂಪಾಯಿಗಿರೋ ಫ್ರೈಡ್ ರೈಸ್, ನೂಡಲ್ಸ್, ಮಸಾಲೆ ಪೂರಿ, ಗೋಲ್ಗಪ್ಪ ಅದರಲ್ಲಿ ಸಿಗೋ ಖುಷಿ ಅದನ್ನು ಮೀರಿಸ್ಲಿಕ್ಕಿಂತ ಅದರ ಲೆವೆಲೇ ಬೇರೆ. ಚಿಕ್ಕದರ ಚಿಕನ್ ಆ ಥರ ಮಾಡಿ ಒಂದು ನಿಧಾನ ತಿನ್ನೋದು ಸಾಕಾಯ್ತು. ನಾನು ಅದಕ್ಕೆ ಮುಟ್ತಾನೆ ಇಲ್ಲ, ಹಾಗೆ ಸ್ವಲ್ಪ ಕರಗಲಿ. ಶಪ್ಪ ನೋಡಿ, ಇದನ್ನು ಯಾರು ತಿಂತಾರೆ? ನಂದು ಪ್ಲೇಟ್ ಒಮ್ಮೆ ನೋಡಿ ಹೀಗೆ ಆಗಿದೆ. ಅವಳದಲ್ಲಿ ಪೆಂಡಿಂಗಲ್ಲಿ ಉಂಟು, ಅವಳದೇ ತಿಂತಾಳೆ. ನೂಡಲ್ಸ್ ಪೂರ ಖಾಲಿ ಮಾಡಿ, ಈಗ ತರಕಾರಿ ಎಲ್ಲ ಹಾಗೆ ನೋಡಿ, ಇದನ್ನು ಪದಾರ್ಥ ಆದರೂ ಮಾಡ್ಬೋದು ಮನೆಗೆ ತಗೊಂಡೋಗಿ. ಆ ಥರ ಉಂಟು. ಜ್ಯೂಸ್ ಅಷ್ಟು ಖಾಲಿ ಮಾಡಿದೆ. ಖಾಲಿ 3 ಐಟಮಿಗೆ ನಮಗೆ ಎಷ್ಟಾಯಿತು, ಹೆವಿ ಫೀಲ್ ಆಗ್ತುಂಟು. ಹೊಟ್ಟೆ ಎಲ್ಲ ಒಳ್ಳೆ ಹೇಳೋದಿಲ್ಲ, ಡುಮ ಆಗಿದೆ. ಹಾಗೆ ಇವಳು ನೋಡಿ, ನನ್ನ ಫ್ರೆಂಡ್ ಹತ್ರ ಇವಳು ಮಾತಾಡೋದು. ನನ್ನ ಫ್ರೆಂಡ್ಸ್ ಒಟ್ಟಿಗೆ, ನನ್ನ ಫ್ರೆಂಡ್ ಒಟ್ಟಿಗೆ, ನನ್ನ ಅಮ್ಮನೊಟ್ಟಿಗೆ ಅಮ್ಮ ಹೇಳ್ತಿದ್ರು. ಮೊನ್ನೆ ಮಾತಾಡಿದವಳು 4 ಗಂಟೆ ಮಾತಾಡ್ತಾಳೆ ಅಮ್ಮನ ಹತ್ರ. ಅಮ್ಮ ಹೇಳಿದ್ಲು 1 ವಾರ ಮಾತಾಡ್ದವನ್ನ ಪೂರ ಇವಳು ಯಾವತ್ತು ಮಾತಾಡಿದ್ಲು ಅಂತ, ಅಷ್ಟು ಮಾತಾಡ್ತಿದ್ದಾಳೆ. ಈಗ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾಳೆ. ಕತ್ತೆ ಭಾರಿ ಕ್ಲೋಸ್ ಇರೋರ್ತಾರೆ ಎಕ್ಸ್ಪ್ಲೇನ್ ಮಾಡೋದು ನೋಡಿ. ಆಯ್ತಪ್ಪ ಮಾತಾಡಿ, ಆಯ್ತಾ ಮಾತಾಡಿ. ವಿಡಿಯೋ ಮಾಡಿದ್ಯಾ? ಆಯ್ತು ಮಾತಾಡಿ, ಖುಷಿ ಆಯಿತು.
ನನಗೆ ಮಾರಿ ಉಂಟಲ್ಲ ಹೇಳಿ ವಿಡಿಯೋ ಮಾಡುದಿಲ್ಲ ಒಟ್ರಾಸಿ ವಿಡಿಯೋ ಮಾಡುದು ಮಾತಾಡೋಷ್ಟೊತ್ತಿಗೆ ಆಫ್ ಮಾಡ್ತಾಳೆ ಮತ್ತೆ ಆನ್ ಮಾಡ್ತಾಳೆ. ಲಿಪ್ಸ್ಟಿಕ್ ಎಲ್ಲ ಹೋಯ್ತಿಂದ ನಾನು ಬೇಜಾರಲ್ಲಿದ್ದೇನೆ. ಹೇರ್ ಸ್ಟೈಲ್ಸ್ ಈಗ 100 ಸತಿ ಚೇಂಜ್ ಮಾಡೋದು, ಒಮ್ಮೆ ತೆಗೆಯೋದು ಒಮ್ಮೆ ಹಾಕೋದು, ಅದೇ ಆಯ್ತು. ಚಂದಿತ್ತು ಚಿಕ್ಕ ಜ್ಯೂಸು. ಹಾಂ ಕುಡಪ್ಪನ ಚಿಕ್ಕ ಜ್ಯೂಸ್ ಚಂದಿತ್ತು. ಫುಡ್ ಆಯಿತು. ಈಗ ಕೆಳಗಡೆ ಇಂಥ ನಾಯಿಗಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬೇಗ ಬೇಗ ಇಳ್ಕೊಂಬ. ಸರಿ ಇಲ್ಲ, ನನ್ನನ್ನು ಕೆಳಗಡೆ ಮಾಡ್ತಾ ಇಲ್ಲ. ಕೆಳಗಡೆ ಹೋಗುವ. ವಿಡಿಯೋ ಬೇರೆ ಚಂದ ಬರಲ್ಲ ನಮ್ಮ ಫೋನಲ್ಲಿ. ಅದಕ್ಕೆಲ್ಲ ಕೂತ್ಕೊಂಡಿದೆ, ಹೋಗುವ ಅಲ್ಲಿ. ಜೀವಿತದ ಗಾಯಸ್ ವೇಷ ನೋಡಿ, ಜೀವಿತನ ನೋಡಿ ನಾಯಿಗಳಿಗೆಲ್ಲ ಕ್ರಶ್ ಆಗಿದೆ. ಅವಳನ್ನು ನೋಡಿ ಮುದ್ದು ಮಾಡುದು. ಅಡ್ಡನೆ ಮಾಡ್ಲಾ? ನಮ್ಮ ಹೀರೋಯಿನಿನ ನೋಡಿ, ಅದು ಬ್ಯಾಗಲ್ಲಿ ಏನಾದ್ರು ಯಾರಾದ್ರು ತಿಂಡಿ ತರ್ತಾರೆ ಅಂತ ಅದು ತಿಂತದನ್ನ. ಜೀವಿತನ ಅಲ್ಲಿ ದೂರದಲ್ಲಿಡು, ಬ್ಯಾಗ್ ಎಂತ ಮಾಡಲ್ಲ ಅಂತ. ತುಂಬ ನಾಯಿಗಳುಂಟು ಇಲ್ಲಿ, ಅಂದರೆ ಜಾತಿ ನಾಯಿಗಳನ್ನು ಇಲ್ಲಿ ಸಾಕ್ತಾರ. ಅಂದರೆ ನಾಯಿನ ನೋಡಲಿಕ್ಕೆ ನಮಗೆ ಫ್ರೀ ಎಂಟ್ರಿ, ಅದಕ್ಕೆ ದುಡ್ಡು ಕೊಡಬೇಕಂತಿಲ್ಲ. ಬಟ್ ಫುಡ್ ಐಟಮ್ ಎಲ್ಲ ರೆಸ್ಟೋರೆಂಟಲ್ಲಿ ತಿನ್ನಬೇಕು ನಾವು. ಸ್ವಲ್ಪ ಕಾಸ್ಟ್ಲಿ ಬಟ್ ಪರವಾಗಿಲ್ಲ, ಐಟಮ್ ಚೆನ್ನಾಗಿತ್ತು. ಫುಡ್ ಐಟಮ್ ನಿನಗಿಂತ ನಾಯಿಗೆ ಚಂದ ಉಂಟು. ಹಿಡಿಬಾರ್ದು ನಾಯಿನ ಇಲ್ಲಿ ಹಿಡಿಲಿಕ್ಕಿಲ್ಲ ಅಂತ, ಅಂದರೆ ಅದಕ್ಕೆ ಒಂಥರ ಆಗ್ತದಲ್ಲ. ಹೇಳಿದರು, 1-2 ಸತಿ ಹೇಳಿದ್ರು. ನಾನು ಇಲ್ಲಿಗೆ 1-2 ಸತಿ ಬಂದಿದ್ದೆ. ನನ್ನ ಅಕ್ಕನ ಬರ್ಡೇ ಸೆಲೆಬ್ರೇಷನ್ಗೆ ಹೇಳಿದ್ನಲ್ಲ, ಅಕ್ಕನ ಬರ್ಡೇ ಮತ್ತು ಫ್ರೆಂಡಿದು ಬರ್ಡೇ ಸೆಲೆಬ್ರೇಷನಿಗೆಲ್ಲ ಬಂದಿದ್ದೆ. ಸೊ ಈ ಪ್ಲೇಸ್ ಮಾತ್ರ ಸಖತ್ತುಂಟು. ಎಂತ ಗಟ್ಟಿ ನಿಂತೆ ಅದು, ಮಲ್ಕಿದ್ದು ನೋಡಿ ಅದು ಪಾಪ. ರೂಬಿಯಾ ಹೆಸರು? ರೂಬಿ ನೀನು? ಇದೊಂದು ಸರ್ ಇಲ್ಲಿ ಮಲಗಿದ್ದಾರೆ, ಗೊತ್ತಿಲ್ಲ ನಮಗೆ ಪಾಪಚ್ಚಿ. ರೆಸ್ಟೋರೆಂಟ್ ಮಾತ್ರ ನೋಡಲಿಕ್ಕೆ ತುಂಬ ಸಖತ್ತುಂಟು. ಪೇಂಟಿಂಗ್ ಆಗಿರ್ಬೋದು, ಆಸಮ್ ಆಗುಂಟು. ವಾ ಎಷ್ಟು ಚಂದ ಉಂಟಲ್ಲ ಪೇಂಟಿಂಗ್. ಇವತ್ತು ಜೀವಿ ನನ್ನನ್ನು ಅಸಿಸ್ಟೆಂಟ್ ಮಾಡಿ ಇಟ್ಟಿಬಿಟ್ಟಿದ್ದಾಳೆ. ನನ್ನ ಮೊಬೈಲ್ ಕ್ಯಾಮರದ್ದು ಸಹ ಕ್ಲಾರಿಟಿ ಅಷ್ಟು ಚಂದ ಇಲ್ಲ, ಇಲ್ಲದಿರ್ತಿದ್ರೆ ಸಕ್ಕತ್ತಾಗಿ ಬರ್ತಿದ್ದೀವಿ. ಮೇಡಮ್ಗೆ 2 ನಾಯಿ ನೋಡಿ ಎಷ್ಟು ಸುಸ್ತಾದ್ರೆ ಹೇಗೆ ಮೇಡಮ್ ನೀವು? ಹಾಂ, ಹೇಗಿದ್ದಾಳೆ ನಿಮ್ಮ ಅಸಿಸ್ಟೆಂಟ್? ಏನು ಮಾಡೋದು, ನಮಗೆಲ್ಲ ವೀಡಿಯೋ ಮಾಡಿ ಅಭ್ಯಾಸ ಇಲ್ಲ. ಅದಕ್ಕೆ ಅದರದ್ದೇ ಹೆಸರು ಇರ್ತದೆ ಕರಿಬೇಕಾಗ. ಅದಕ್ಕೆ ನಾಯಿಗಳಿಗೆ ಅದರದ್ದು ಒಂದೊಂದು ಹೆಸರು ಇರ್ತದೆ, ಅದು ಕರೆದ್ರೆ ಮಾತ್ರ ಅದಕ್ಕೆ ಗೊತ್ತಾಗೋದು. ನಾವು ದೂದು ಅಂತ ಹೇಳಿದರೆ ಅದಕ್ಕೆ ಗೊತ್ತೇ ಆಗೋದಿಲ್ಲ. ಏನೋ ಹುಡುಕ್ತಾ ಉಂಟು, ಬಿಸ್ಕೆಟ್ ಇರಬೇಕು. ನಾವಾಗ ರೆಸ್ಟೋರೆಂಟ್ ಮೇಲೆ ಫುಡ್ ತಿಂದ್ವಿ ಅಂತ ಹೇಳಿದ್ವಲ್ಲ, ಅದು ಇಲ್ಲಿ ಮೇಲೆ ಕಡೆ ನೋಡಿ, ಅಲ್ಲಿ ಐಟಮ್ ತಿನ್ನಲಿಕ್ಕೆ ಆರ್ಡರ್ ಮಾಡಿ ಮತ್ತು ಇಲ್ಲಿ ಬಂದು ನಾಯಿನ ನೋಡಿ ನಾಯಿ ಜೊತೆ ಆಟ ಆಡಲಿಕ್ಕೆ ಸ್ವಲ್ಪ ಹೊತ್ತು. ಇವತ್ತೇನೋ ನಿಜವಾಗ್ಲೂ ಅನ್ನಿಸ್ತಾ ಉಂಟು, ಕಮ್ಮಿ ಉಂಟು ನಾಯಿ, ಅಷ್ಟಿಲ್ಲ. ನೋಡ್ಲಿಕ್ಕೆ ಒಂದು 4-5 ಲೆಕ್ಕದ ನಾಯಿ ಇರೋದು. ಇಲ್ಲದು ನೋಡಬೇಕು, ನಾನೊಂದು 2 ಸತಿ ಬಂದಾಗಲೂ ರಶ್ ಸಹ ಇರ್ತದೆ, ನಾಯಿಗಳು ಸಹ ಅಷ್ಟೇ ಇರ್ತದೆ. ಇವತ್ತು ಜನ ಕಮ್ಮಿ ಅಲ್ಲ, ಸೊ ನೋಡಿ 4-5 ಟೇಬಲಲ್ಲಿ ಇದ್ದಾರೆ. ಮತ್ತು ಇಲ್ಲೊಂದು 2 ಇದ್ದಾರೆ. ಬಹುಶಃ ಅದಕ್ಕೆ ಎಲ್ಲ ನಾಯಿನ ಬಿಡಲಿಲ್ವೇನೋ. ನೈಟ್ವರೆಗೆ ಇರ್ತದೆ ಇಲ್ಲಿ, ಓಪನ್ ಇರ್ತದೆ 8 ಗಂಟೆ ತನಕ. ಬರ್ಡೇ ಸೆಲೆಬ್ರೇಷನಿಗೆ ಸಹ ಮೇಲೆ ಪ್ಲೇಸ್ ಉಂಟು, ಚಂದ ಡೆಕೋರೇಷನ್ ಎಲ್ಲ ಅವರೇ ಮಾಡಿಕೊಡ್ತಾರೆ, ಚಾರ್ಜಸ್ ಹಾಕ್ತಾರೆ ಅಷ್ಟೇ. ಮಾಡಬೇಡ, ನಾನು ಇಲ್ಲಿ ಬಂದಿದ್ದೆ, ಇಲ್ಲಿ ಫ್ರೆಂಡ್ಸ್ ಅವ್ರ ಜೊತೆ ಬರ್ಡೇ ಸೆಲೆಬ್ರೇಷನ್ಗೆಲ್ಲ ಬಂದಿದ್ದೆ. ಪ್ಲೇಸ್ ಎಲ್ಲ ಸಖತ್ತುಂಟು. ಸೆಲೆಬ್ರಿಟಿಗಳು ಸಹ ಬಂದಿದ್ದಾರೆ ಇಲ್ಲಿಗೆ. ರಮೇಶ್ ಅರವಿಂದ ಅವ್ರು ಬಂದಿತ್ತು, ಹೌದು. ಅದು ನಾನು ಇನ್ಸ್ಟಾದಲ್ಲಿ ಸಹ ನೋಡಿದ್ದೆ ವಿಡಿಯೋ ಬಂದದ್ದು, ರಿವ್ಯೂ ಕೊಟ್ಟಿದ್ದರು, 5 ಸ್ಟಾರ್ ಎಲ್ಲ ರಿವ್ಯೂ ಕೊಟ್ಟಿದ್ದರು. ಯಾರೆಲ್ಲ ಬಂದದ್ದು? ರಮೇಶ್ ಅರವಿಂದ್ ಒಂದು ಬಂದದ್ದು, ರಿಷಬ್ ಶೆಟ್ಟಿ ಸಹ ಬಂದಿದ್ದರು, ಒಂದು ರಾಜ್ವೀರ್ ಶೆಟ್ಟಿ ಸಹ ಬಂದಿದ್ದರು. ಹೌದು, ಅವರೆಲ್ಲ
ಎಲ್ಲ ಆಲ್ಮೋಸ್ಟ್ ಆರ್ಟಿಸ್ಟ್ ಅವ್ರು ಬಂದಿದ್ದಾರೆ. ಹೌದು, ಎಲ್ಲ 5 ಸ್ಟಾರ್ಸೇ ಕೊಟ್ಟಿದ್ರು. ಇತ್ತು ಅದು, ನಾನು ಮೆನುವಲ್ಲಿ ನೋಡುವಾಗ ನೋಡಿದ್ದೆ, ಹಾಕಿದರು. ಫುಡ್ ಬೆಸ್ಟ್ ಉಂಟು, ನಾಯಿಗಳು ಸಹ ಬೆಸ್ಟ್ ಉಂಟು. ಚಾರ್ಲಿನ ನೋಡಿದ ಹಾಗೆ ಅನಿಸ್ತದೆ ಅಲ್ಲ ಅಲ್ಲ, ಎಲ್ಲ ನಾಯಿಗಳು ಒಂಥರ ನೀರಲ್ಲಿ ಬಿದ್ದವರಾಗೆ, ಅದೇ ಬೇಜಾರು. ನಿದ್ದೆ ಏನೋ ಸುಸ್ತಾಗಿ ಗಟ್ಟಿ ನಿದ್ದೆ ನೋಡಿ ಮಾತಾಡ್ಲಿಕ್ಕೆ ಬಂದದ್ದು. ಏನೋ ಮಾಡ್ತಾ ಇದ್ದೀರಾ. ಹಾಯ್ ಹಾಯ್ ಹೇಳಿ, ಜೀವಿತ ಬ್ಲಾಗಿಂಗ್ ಹಾಯ್ ಹೇಳಿ. ಅಲ್ಲ ಸರ್, ಖರಾಬಾಗಿ ಹೋಗಿದೆ ಬಿಳಿ ಬಿಳಿ. ಒಯ್ ಒಯ್ ಎಲ್ಲಿ ನೋಡು, ಏನೋ ಕಾಲು ತುರಿಸ್ತಾ ಉಂಟೆ ನನಗೆ. ಓ ಹಾಯ್ ಬಂದರು. ನೀನು ನೋಡುದಿಲ್ಲ ಅಲ್ಲ, ಹೋಗು, ಇದಕ್ಕೆ ಕೋಪ. ನಮ್ಮ ಕೂದಲು ಎಷ್ಟು ಉಂಟು ಅಂತಂದರೆ ಕಣ್ಣೇ ಕಾಣಲ್ಲ. ಎಲ್ಲಿ ಉಂಟು ಕಣ್ಣು ನೋಡೋಣ. ಅಯ್ಯೋ, ಅವಳು ಹೇಳ್ತಿರೋ ಹೆಸರು ಒಮ್ಮೆ ಕೇಳಿ. ಅದಕ್ಕೆ ಅನ್ನಿಸ್ತಾ ಇರ್ಬೋದು ಏರಪ್ಪ ಎಂಬಲ್ಲ ಒಂಜಿ ಎಂಕ ಜಪ್ಪರಲ್ಲ ಗುಡ್ಪು ಜಾಲಂದ, ಅದಕ್ಕೆ ಅನ್ನಿಸ್ಬೋದು. ನೀನು ಚಂದನಲ್ಲ, ಗೊಂಬೆ ಗೊಂಬೆ ಥರ ಕಾಣ್. ಹಾಂ, ಈಗ ನಾನು ವಿಡಿಯೋ ಮಾಡಿ, ನಂದು ವಿಡಿಯೋ ದೇವ್ರಣೆ ಗೊತ್ತಿಲ್ಲ ಹೇಗಾಗಿದೆ ಅಂತ. ಇನ್ನು ನೋಡಬೇಕಷ್ಟು. ಅವಳು ಪೊಟ್ಟಿ ಹೀಗೆ 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 ಎಲ್ಲ ಆ್ಯಂಗಲ್ಸ್ ಉಂಟು ಅವಳದು. ಅದು ಮಲ್ಗೆ ಹಾಂ ಹೇಳು ಹೇಳು. ಮೂವಿ ನೋಡಿದಾಗ ನನಗೆ ನಿಜ ಹೇಳ್ತೇನೆ, ನಾಯಿ ಮೇಲೆ ಎಷ್ಟು ಪ್ರೀತಿ ಬರ್ತದೆ ಅಂತ ಮೂವಿ ನೋಡಿದಾಗ. ಎಷ್ಟು ಚಂದ ಉಂಟಲ್ಲ ನಾಯಿಗಳಿಗೆ, ಬುದ್ಧಿ ಇರ್ತದೆ, ಅದೆಷ್ಟು ಪ್ರೀತಿ ಮಾಡ್ತದೆ. ಈಗ ನೋಡಿದ್ದು ಅದು ಕಾಲು ನೋಡು. ನೀನು ಬರುವಾಗ ಬಂದು, ನಾನು ಬರುವಾಗ ಕರ್ಕೊಂಬರ್ಲಿಲ್ಲ ಅವರು. ಒಂದು ಕೂತದ್ದು ನೋಡೋದು. ಅದನ್ನ ಕರೀರಿ, ಹಸ್ಕಿಯನ್ನ ಬರಲ್ಲ. ಮಳೆ ಒಮ್ಮೆ ನೋಡಿ, ನಾನು ಮನೆಗೆ ಹೋಗ್ಬೇಕು ಅಂತಿದ್ದೇನೆ. ಮಳೆ ಬರ್ತಾ ಉಂಟು ಜೋರು, ಅದು ಸಹ ಮೆಲ್ಲದಲ್ಲಿ ಮಿನಿಯಲ್ಲ, ಜೋರು ಬರ್ತಾ ಉಂಟು. ನೋಡಿ ನೋಡಿ ಅಷ್ಟು ಇದು ನೋಡಿ ಕಿತ್ತಿಯೋದು. ಆದರೆ ಅದೆಂತ ಗೊತ್ತಾ, ಇದು ಸಿಗಲ್ಲ ಸರಿ ಮಾತಾಡಿ. ಮಾತಾಡಿ ನೋಡಿ ಅಲ್ಲಿ. ಇದು ನನ್ನ ಬ್ಯಾಗಲ್ಲಿ ಎಂತ ಉಂಟು, ಇದಕ್ಕೆ ನನ್ನ ಬ್ಯಾಗಲ್ಲಿ ಎಂತ ಉಂಟು. ಅದಕ್ಕೇನು ನನ್ನ ಬ್ಯಾಗಲ್ಲಿ ಪರಿಮಳ ಬರ್ತಾ ಉಂಟು, ಅದಕ್ಕೆ ನನ್ನ ಬ್ಯಾಗಿಗೆ ಕೈ ಹಾಕುದು. ಚಾಕ್ಲೇಟ್ ಉಂಟಾಯ್ತು ನನ್ನ ಬ್ಯಾಗಲ್ಲಿ, ಅದಕ್ಕೆ ಅದು ಚಾಕ್ಲೇಟಿಗೆ ರಕ್ಕಸ ಬಿಡುದು. ಖಾಲಿ ಬನ್ನಲ್ಲೇ ಮೇಂಟೈನ್ ಮಾಡ್ತಾರೆ ಮಾರೈತಿ. ನಾನು ಇನ್ನಿಲ್ಲ ಮಿರಲ್ಲ ಹೇಳಲ್ಲ ಮಸ್ತಾರೆ. ಅಯ್ಯೋ ಬರೋದು ನೋಡು, ಅದು ಕ್ಯೂಟಾಗಿ ಬರ್ತಾರೆ. ಅವರ ಹಿಂದೆ ಹೋಗ್ತದೆ. ನನಗೆಂತ ಗೊತ್ತು, ನೋಡೋಕೆ ಒಂಥರ ಆಗ್ತದೆ, ಸ್ವಲ್ಪ ಒಂಥರ ಗಲೀಜು ಆಗ್ತಾ ಉಂಟು. ಅಂದರೆ ಹಾಗೆಲ್ಲ ಕ್ಲೀನ್ ಉಂಟು, ನಾಯಿಗಳನ್ನ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ನನಗೆ ನಾಯಿಗಳಂದ್ರೆ ಆ್ಯಕ್ಚುಲಿ ಇಷ್ಟನೇ, ಏನೋ ಒಂಥರ ಆಗ್ತಾ ಉಂಟು, ಯಾಕೆಂತ ಗೊತ್ತಿಲ್ಲ. ಹಾಗೆ ರೋಮ ಸ್ಮೆಲ್ ಬರ್ತದೆ. ಹಾಗೆ ನಂದೆಂತ ಗೊತ್ತಾ, ಫೋಟೋಸ್ ಚಂದ ಬರ್ತಾ ಇಲ್ಲ.
ಅವಳಿಗೆ ತೆಗಿಲಿಕ್ಕೆ ಬರೋದಿಲ್ಲ. ಅದು ಡಬ್ಬ ಕ್ಯಾಮರಾ. ನಿಂದು ಚಂದ ತೆಗಿಲಿಲ್ಲ ನಾನು. ನಿಂದು ಚಂದ ತೆಗಿದ್ದೀರ ಇಲ್ವಾ? ಅದು ಡಬ್ಬ ಕ್ಯಾಮರಾ. ಅವಳು ಚಂದ ತೆಗ್ದೇನೆ, ಅವಳು ನನ್ನ ಚಂದ ತೆಗಿತಿಲ್ಲ. ಮತ್ತೆ ಮತ್ತೆಂತ ಗೊತ್ತುಂಟಾ, ಮತ್ತೆಂತ ಅಂತ ಹೇಳಿದರೆ, ಹೊಸ ಫೋನ್ ಬರಲಿ, ನೆಕ್ಸ್ಟ್ ಟೈಮ್ ವಾಪಸ್ ಬರ್ತೀನಿ. ಹೊಸ ಫೋನ್ ತೆಗಿಬೇಕು ನೆಕ್ಸ್ಟ್ ಟೈಮ್ ಬರೋದು, ಚಂದ ತೆಗೆಯೋದು. ಅವಾಗ ಏನಕ್ಕೆ ಕೂಡ ಚೇಂಜ್ ಡಿಫ್ರೆಂಟಾಗಿ ಕಾಣಬೇಕು. ಹಾಗೆ ನನಗೆ ಬೆವರು ಬಿಚ್ಚಿದ್ದೀನಿ, ವಾಪಸ್ ಮನೆಗೆ ಹೊರಡಬೇಕು. ಹಾಗೆ ಎಂತ ಒಂದೆರಡು ಫೋಟೋ ತೆಗಿಯುವ. ಅದು ಇಲ್ಲಿಂದ ಮನೆಗೆ ಹೊರಡಬೇಕಿನ್ನು, ನನಗೆ ಲೇಟ್ ಆಗ್ತದೆ. ಡೈರೆಕ್ಟ್ ಲಾಲ್ ಹೇಳಿದೆ ನಾನು, ಬೇಡ ರೂಮಿಗೆ ಹೋಗುವ, ಅಜ್ಜಿ ಕಾಯ್ತಿದ್ದಾರಂತೆ. ಸೊ ಮನೆಗೆ ಹೋಗೋದು, ವಾಪಸ್ ಅಲ್ಲಿಂದ ಡ್ಯೂಟಿಗೆ ನಾಳೆ ಬರಬೇಕು. ಹಾಗೆ ನೋಡಿ, ಈಗ ನೋಡಿ ಇವಳೊಂದು ಫೋಟೋ ಒಂದು ಕತ್ತೆ. ಎಷ್ಟು ತೆಗ್ದಿರ ನಿಂದು? 2. ನನಗಿನ ಜಾಸ್ತಿ ಅವಳ ಫೋಟೋ ನನ್ನ ಫೋನಲ್ಲಿ ಗೊತ್ತಿತ್ತು. ಇವತ್ತಿನ ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನೆಕ್ಸ್ಟ್ ಟೈಮ್ ಕೂಡ ನನಗೆ ನಾನು ರೆಸ್ಟೋರೆಂಟಿಗೆ ಬಂದಾಗ ವ್ಲಾಗ್ ಮಾಡ್ತೀನಿ, ಅವತ್ತು ಸಿಗುವ. ಓಕೆ, ಬಾಯ್.